ಧನುಸ್ಸು ರಾಶಿ, ಯಾರೋ ನಿಮಗೆ ಉಡುಗೊರೆ ಅಂತಲೋ ಅಥವಾ ಯಾವುದೋ ಒಂದು ವಿಶ್ವಾಸದಿಂದಲೋ ಬಹುಮಾನವಾಗಿಯೋ ಅಥವಾ ನಿಮ್ಮ ಬಗ್ಗೆ ಇರತಕ್ಕಂತಹ ಮಮತೆ ವಾತ್ಸಲ್ಯದಿಂದಲೋ ಅಥವಾ ಕರುಣೆಯಿಂದಲೋ ನಿಮಗೆ ಏನಾದರೂ ಹಣವನ್ನಾಗಲಿ ವಸ್ತುವನ್ನಾಗಲಿ ಅಥವಾ ಬಟ್ಟೆ ಇತ್ಯಾದಿಗಳನ್ನು ಕೊಡಬಹುದು. ಅದು ನಿಮಗೆ ಸಿಕ್ಕುತ್ತೆ, ಆ ಯೋಗ ಇದೆ ಅನ್ನುವಂಥದ್ದು ಗೊತ್ತಾಗುತ್ತೆ. ತಾಯಿಯವರಿಂದ ವಿಶೇಷವಾಗಿ ಸಹಾಯವಾಗುತ್ತೆ. ಅದು ಕೆಲವರಿಗೆ ಆಶ್ಚರ್ಯ, ಯಾಕೆ ಅಂತಂದರೆ ತಾಯಿ ಮಕ್ಕಳಿಗೆ ಅಷ್ಟಕ್ಕಷ್ಟೇ ಇರತಕ್ಕಂಥದ್ದನ್ನು ಕೆಲವು ಕುಟುಂಬಗಳಲ್ಲಿ ನೋಡ್ತೀವಿ. ಅಂತಹ ಮನೆಯಲ್ಲಿ ತಾಯಿಯಿಂದಲೇ ಏನಾದರೂ ಒಂದಷ್ಟು ಸಹಾಯ ಆಗತ್ತೆ, ತಾಯಿಯವರು ಏನೋ ಕೊಡ್ತಾರೆ ಅಂತ ಹೇಳಿ ಕೊಟ್ಟರೆ, ಅವರಿಂದ ಸಿಕ್ಕಿದರೆ ಅದು ಆಶೀರ್ವಾದ ರೂಪದ ಬಹಳ ದೊಡ್ಡ ಬಹುಮಾನ ಅಂಥೇಳಿ ಸ್ವೀಕರಿಸಬೇಕು. ನಿಮ್ಮ ಆರೋಗ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ಹರಿಸಬೇಕಾಗತ್ತೆ. ಆರೋಗ್ಯದಲ್ಲಿ ವ್ಯತ್ಯಯಗಳಾಗುವಂತಹ ಸೂಚನೆಗಳು ಬಹಳವಾಗಿ ಕಾಣ್ತಾ ಇದೆ. ಮನೆಯ ಮಂಗಳ ಕಾರ್ಯಗಳ ಬಗ್ಗೆ ಮನಸ್ಸಿಗೆ ಚಿಂತನೆ ಬರುತ್ತೆ, ಆದರೆ ಹೇಗೆ ನಡೆಸೋದು ಅನ್ನುವಂಥದ್ದು ಕೂಡ ಪ್ರಶ್ನೆಯಾಗಿರುತ್ತೆ. ಮಾನಸಿಕವಾಗಿ ಏನೋ ಒಂದು ರೀತಿಯ ಭಯ ಕಳವಳ ನಿಮ್ಮನ್ನು ಕಾಡುವಂಥದ್ದಾಗತ್ತೆ. ಧರ್ಮಕ್ಷೇತ್ರಕ್ಕೆ ಭೇಟಿಯನ್ನು ಮಾಡಬೇಕು, ಭೇಟಿಯನ್ನು ನೀಡಬೇಕು ಅಂತಕ್ಕಂತಹ ಆಲೋಚನೆಗಳು ಬರುತ್ತೆ. ಧಾರ್ಮಿಕ ಕ್ಷೇತ್ರಗಳಿಗೆ ಪುಣ್ಯಕ್ಷೇತ್ರಗಳಿಗೆ ಹೋದರೆ ನಮ್ಮ ಪಾಪ ಒಂದಷ್ಟು ತೊಲಗಿ ನಾವು ಪುಣ್ಯ ಸಂಚಯವನ್ನು ಮಾಡಬಹುದು ಅಂತಕ್ಕಂತಹ ಮನಃಪರಿವರ್ತನೆ ನಿಮ್ಮಲ್ಲಿ ಪ್ರಾರಂಭವಾಗುತ್ತೆ. ಗಣಪತಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ. ಮಕರ ರಾಶಿ, ಯಾವುದೋ ಶುಭ ಕೆಲಸಕ್ಕೆ ವಿಘ್ನ ಆಗುವಂಥದ್ದು, ಇಲ್ಲ ಯಾವುದೋ ಶುಭ ಕಾರ್ಯಕ್ಕೆ ಹೊರಟಿರ್ತೀರಿ, ಯಾರ ಮನೆಯದೋ ಒಳ್ಳೆಯ ಕೆಲಸಕ್ಕೆ ಹೊರಟಿರ್ತೀರಿ, ದಾರಿಯಲ್ಲಿ ಏನೋ ಅಡ್ಡಿಯಾಗುತ್ತೆ, ವಿಘ್ನವಾಗುತ್ತೆ, ಮನಸ್ಸಿಗೆ ಬಹಳ ಬೇಸರವಾಗ್ತಕ್ಕಂಥದ್ದು, ಸ್ನೇಹಿತರು ದೂರವಾಗ್ತಕ್ಕಂಥದ್ದು, ಯಾರನ್ನ ನಿಮ್ಮ ಆತ್ಮೀಯರು ಅಥವಾ ನನಗೆ ತುಂಬ ಬೇಕಾದವರು ಅಂತ ಹೇಳಿ ಅಂದುಕೊಂಡಿರ್ತೀರೋ ಅಂತಹ ವ್ಯಕ್ತಿಗಳು ನಿಮ್ಮಿಂದ ದೂರವಾಗ್ತಾರೆ. ಅವರ ಒಡನಾಟಕ್ಕೆ ಮಧ್ಯದಲ್ಲಿ ಏನೋ ಚ್ಯುತಿ ಬರುತ್ತೆ ಅಂತಕ್ಕಂಥದ್ದು. ಉನ್ನತ ಅಧಿಕಾರಿಗಳ ಸಹಾಯ ಅರ್ಧಕ್ಕೆ ನಿಂತು ಹೋಗುತ್ತೆ. ಮೇಲಧಿಕಾರಿಗಳು ಅಥವಾ ಹಿರೀಕರು ಯಾವುದೋ ಒಂದು ದೃಷ್ಟಿಕೋನದಲ್ಲಿ ನಿಮಗೆ ಸಹಾಯವನ್ನು ಮಾಡ್ತಾ ಇದ್ದರು ಅನ್ನೋದಾದರೆ ಅದು ನಿಂತೋಗುವಂತಹ ಸಾಧ್ಯತೆ ಹೆಚ್ಚಾಗಿ ಕಾಣ್ತಾ ಇದೆ. ದಾಂಪತ್ಯದಲ್ಲಿ ಕಲಹ, ಗಂಡ ಹೆಂಡತಿಯರ ಮಧ್ಯದಲ್ಲಿ ದೊಡ್ಡದಾದಂತಹ ಜಗಳಕ್ಕೆ ಅವಕಾಶಗಳಿದೆ. ಕಾರಣ ನಿಮಗೇ ಗೊತ್ತಿರಬೇಕಾದಂಥದ್ದಾಗತ್ತೆ. ಆಸ್ತಿಯ ವಿಚಾರದಲ್ಲಿ ಮುನ್ನಡೆಯಾಗತ್ತೆ. ಆಸ್ತಿಗೆ ಸಂಬಂಧಪಟ್ಟ ಹಾಗೆ ಮಾತುಕತೆಗಳು ಏನಾದರೂ ಬಂದರೆ ಅದು ಎಲ್ಲ ನಿಮ್ಮ ಪರವಾಗಿ ಮಾತುಗಳು ಆಗ್ತಕ್ಕಂಥದ್ದಾಗತ್ತೆ. ಕುಟುಂಬದವರ ಅಸಹಕಾರ ನಿಮಗೆ ಬಹಳ ಬೇಸರವನ್ನು ತರುತ್ತೆ. ನಾನು ಇಷ್ಟೆಲ್ಲ ಒದ್ದಾಡಿದರೂ ಮನೆಯವರೇ ನನಗೆ ಸಹಕರಿಸ್ತಾ ಇಲ್ಲ, ಮನೆಯವರ ಬೆಂಬಲವೇ ನನಗಿಲ್ಲ, ಮನೆಯವರ ಸಹಾಯ ನನಗಿಲ್ಲ, ನಾನು ಹೇಳಿದಾಗೆ ನನ್ನ ಮಾತನ್ನು ಮನೆಯವರು ಕೇಳೋದಿಲ್ಲ, ನಾನು ಮಾಡೋ ಕೆಲಸಕ್ಕೆ ಒಂದಷ್ಟು ಅವರ ಸಹಾಯ ಅಥವಾ ಅವರ ಬೆಂಬಲ ಇಲ್ಲ ಅಂತ ಹೇಳಿ ಬಹಳ ನೋವಾಗ್ತಕ್ಕಂಥದ್ದು. ಲಕ್ಷ್ಮೀನಾರಾಯಣ ಹೃದಯ ಸ್ತೋತ್ರವನ್ನು ಶ್ರವಣ ಮಾಡಿ. ಶುಭವಾಗಿ. ಕುಂಭರಾಶಿ, ಹಣ ಹೂಡಿಕೆ ವಿಚಾರ ಸ್ವಲ್ಪ ಸಮಸ್ಯೆಯಾಗಿ ಪರಿಣಮಿಸ್ತಕ್ಕಂಥದ್ದಾಗುತ್ತೆ. ಸಹೋದರ ವರ್ಗದಲ್ಲಿ ಜಗಳವಾಗುತ್ತೆ. ಅಣ್ಣ ತಮ್ಮ ಅಕ್ಕ ತಂಗಿಯರು ಮಾತಿಗೆ ಮಾತು ಬೆಳೆದು ಜಗಳವನ್ನು ಮಾಡ್ಕೊಳ್ತಕ್ಕಂತಹ ಪರಿಸ್ಥಿತಿ ಬರುತ್ತೆ. ವ್ಯವಹಾರದಲ್ಲಿ ಸ್ವಲ್ಪ ಮಟ್ಟಿಗೆ ಅನುಕೂಲವಾಗ್ತಕ್ಕಂತಹ ದಿವಸ ಇದು. ಬೇರೆಯವರ ಆಸ್ತಿ, ಬೇರೆಯವರ ಪದಾರ್ಥ, ಬೇರೆಯವರ ಹಣ, ಬೇರೆಯವರ ವಸ್ತ್ರಾಭರಣ, ಬಟ್ಟೆ ಇತ್ಯಾದಿಗಳು ನಿಮಗೆ ತೊಂದರೆಯನ್ನು ಮಾಡುತ್ತೆ ಎನ್ನುವಂಥದ್ದು. ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಹೆಚ್ಚು ಗಮನವನ್ನು ಕೊಡಬೇಕಾಗತ್ತೆ. ಮಕ್ಕಳು ತಮ್ಮ ಚಟುವಟಿಕೆಗಳಲ್ಲಿ ಬದಲಾವಣೆಯನ್ನು ಹೊಂದಿರುತ್ತಾರೆ. ಓದನ್ನು ಬಿಟ್ಟು ಬೇರೆ ವಿಷಯಗಳಲ್ಲಿ ಆಸಕ್ತರಾಗಿರ್ತಾರೆ. ಅದು ನಾಳೆ ನಿಮಗೆ ಮಾರಕವಾಗುತ್ತೆ ಅನ್ನುವಂಥದ್ದನ್ನು ಗಮನಿಸ್ಕೊಳ್ಳಿ. ಮಾತೆಯರಿಗೆ ಆರೋಗ್ಯದ ಸಮಸ್ಯೆ ಕಾಡಬಹುದು. ಸ್ವಲ್ಪ ಜಾಗ್ರತೆಯನ್ನು ವಹಿಸಿ ಗೋ ಸೇವೆಯನ್ನು, ಗೋ ಪೂಜೆಯನ್ನು ಮಾಡಿ. ಶುಭವಾಗಿ. ಕೊನೆಯದಾಗಿ ಮೀನರಾಶಿ, ಉದ್ಯೋಗದ ಸ್ಥಳದಲ್ಲಿ ನಿಮಗೆ ಸ್ವಲ್ಪ ಬೇಸರವಾಗ್ತಕ್ಕಂಥದ್ದಿದೆ. ನೀವು ನಡ್ಕೊಳ್ಳುವ ಹಾಗೆ ಜೊತೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಇಲ್ಲದೇ ಇದ್ದರೆ ಮನಸ್ಸಿಗೆ ತುಂಬ ಬೇಸರವಾಗ್ತಕ್ಕಂಥದ್ದು. ಸಹೋದ್ಯೋಗಿಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಳ್ಬೇಕು. ನಿಮ್ಮ ಮಾತು ಅಥವಾ ನಿಮ್ಮ ನಡವಳಿಕೆಯೋ ಅವರಿಗೆ ಇಷ್ಟ ಆಗದೇ ಇರಬಹುದು. ಅದನ್ನು ಗಮನಿಸಿಕೊಂಡು ಅವರ ವಿಶ್ವಾಸವನ್ನು ಗಳಿಸಬೇಕು, ಅವರ ಮನಸ್ಸನ್ನು ಗೆಲ್ಲಬೇಕು. ಆಗ ನಿಮಗೆ ಅವರ ಸಹಕಾರ ಸಿಕ್ಕುವಂಥದ್ದಾಗತ್ತೆ. ಸಾಕು ಪ್ರಾಣಿಗಳಿಂದ ಬಹಳ ಎಚ್ಚರದಿಂದ ಇರಬೇಕಾಗತ್ತೆ. ಅಂತರವನ್ನು ಕಾಯ್ದುಕೊಳ್ಳಬೇಕಾಗತ್ತೆ. ನೀವೇ
ಪ್ರಾಣಿಗಳನ್ನು ಸಾಕಿರಬಹುದು ಅಥವಾ ಬೇರೆಯವರ ಮನೆಯ ಸಾಕು ಪ್ರಾಣಿಗಳಾಗಿರಬಹುದು. ಎಚ್ಚರ ತಪ್ಪಿದಾಗ ಅವುಗಳಿಂದ ನಿಮಗೆ ತೊಂದರೆ ಆಗ್ತಕ್ಕಂತಹ ಸೂಚನೆ ಇದೆ. ಯಾವುದೇ ನಿರ್ಧಾರ ಮಾಡಬೇಕಾದರೂ ಕೂಡ ಮೊದಲು ಆಲೋಚನೆಯನ್ನು ಮಾಡಿ, ಸರಿಯಾದಂತಹ ವಿಷಯ ಇದೆ ಅನ್ನೋದಾದರೆ ನೀವು ನಿರ್ಧಾರ ಮಾಡೋದಕ್ಕೆ ಒಂದು ಅರ್ಥ ಇದೆ ಅಂತ ತಿಳಿಬೇಕು. ಮಾನಸಿಕವಾದಂತಹ ಹಿಂಸೆ ಬಹಳ ಬೇಸರವನ್ನು ಉಂಟು ಮಾಡುವಂಥದ್ದು. ಮನೆಯ ವಾತಾವರಣವೂ ಕೂಡ ಚೆನ್ನಾಗಿರೋದಿಲ್ಲ. ಹೀಗಾಗಿ ಹಲವು ರೀತಿಯಲ್ಲಿ ಹಿಂಸೆಯನ್ನು, ಹಿನ್ನಡೆಯನ್ನು ನೋಡಬೇಕಾಗತ್ತೆ. ನವಗ್ರಹರನ್ನು ಪ್ರಾರ್ಥನೆ ಮಾಡಿ, ಅದರಲ್ಲೂ ವಿಶೇಷವಾಗಿ ಚಂದ್ರಗ್ರಹನನ್ನು ಪ್ರಾರ್ಥನೆ ಮಾಡಿ. ದಧಿಶಂಖ ತುಷಾರಾಭಂ ಕ್ಷೀರೋದಾರ್ಣವ ಸಂಭವಂ ನಮಾಮಿ ಶಶಿನಂ ಸೋಮಂ ಶಂಭೋರ್ ಮಕುಟಭೂಷಣಂ ಎಂಬುದಾಗಿ 10 ಬಾರಿ ಹೇಳಿಕೊಳ್ಳಿ. ಇವತ್ತು ಚಂದ್ರನಿಗೆ ಪ್ರಿಯವಾದಂತಹ ವಾರ. ಹಾಗಾಗಿ ಚಂದ್ರ ಸುಪ್ರೀತನಾದರೆ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ. ಶುಭವಾಗಿ.